ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಪ್ರಮೋದ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಕೆಲವು ಸಲ ಕೆಲಸಗಳು ಅನ್ಕೊಂಡ ಟೈಮ್ಗೆ ಆಗೋದಿಲ್ಲ ಅಲ್ವಾ? ಆದರೆ ಏನು ಗೊತ್ತಾ, ಯಾರಾದರೂ ಮನೆಗೆ ಬರ್ತಾರೆ ಅಂದಾಗ ಕೆಲಸ ಎಲ್ಲ ಹಾಗೆ ಇರುತ್ತೆ, ರಂಪ ಎಲ್ಲ ಬಿದ್ದಿರುತ್ತೆ. ಬಂದವರು ಏನಂತಾರೆ ಅಂದರೆ ಕೆಲಸನೇ ಮಾಡಲ್ಲ, ಎಲ್ಲ ಹಂಗಂಗೆ ಇರುತ್ತೆ ಅಂತ ಮಾತಾಡ್ಕೊಳ್ತಾರೆ. ನಮಗೆ ಗೊತ್ತು ನಾವು ಎಷ್ಟು ಕೆಲಸ ಮಾಡ್ತೀವಿ, ಮನೇನ ಹೆಂಗೆ ಇಟ್ಕೊಂಡಿರ್ತೀವಿ ಅಂತ. ಮಗುನ ನೋಡಿಕೊಂಡು ಕೆಲಸನೂ ಮಾಡಿಕೊಂಡು ಇರೋದು ಅಷ್ಟು ಸುಲಭ ಅಲ್ಲ. ಮಗು ನೋಡ್ಕೋಬೇಕು, ಈ ಕಡೆ ಕೆಲಸನೂ ಆಗಬೇಕು. ಮಗು ನಗ್ತಾ ಆಟ ಆಡ್ಕೊಳ್ತಾ ಇದ್ರೆ ನಮಗೂ ಖುಷಿ ಆಗಿರುತ್ತೆ. ಆವಾಗ ನಾವು ಚೆನ್ನಾಗಿ ಕೆಲಸ ಎಲ್ಲ ಮಾಡಿಕೊಂಡು ಆರಾಮಾಗಿ ಕಳಿಬೋದು ದಿನಾನ. ಆದರೆ ಮಗು ಹುಷಾರಿಲ್ಲ ಅಂದಾಗ ಅಥವಾ ಅದಕ್ಕೆ ಹಠ ಬಂದಾಗ ಅದಕ್ಕೇನೋ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ. ಒಂದೊಂದು ದಿನ ಎಲ್ಲ ದಿನವೂ ಒಂದೇ ದಿನ ಆಗಿರಲ್ಲ ಅಲ್ವಾ? ಹಾಗಾಗಿ ಬಂದವರು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಹೇಳೋರು 1000 ಹೇಳ್ತಿರ್ತಾರೆ, ಆದರೆ ನಾವು ಹೆಂಗೆ ಅನ್ನೋದು ನಮಗೆ ಗೊತ್ತಿರುತ್ತೆ ಅಲ್ವಾ? ಈ ಥರ ಯಾರ್ಯಾರಿಗೆಲ್ಲ ಅನುಭವಕ್ಕೆ ಬಂದಿದೆ, ಯಾರ್ಯಾರು ಇದನ್ನು ಫೇಸ್ ಮಾಡಿದ್ದೀರಾ, ಅವರು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ? ಆಲ್ಮೋಸ್ಟ್ ಎಲ್ಲರೂ ಇದನ್ನು ಫೇಸ್ ಮಾಡಿರ್ತೀರಾ. ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಬಂದವರೆಲ್ಲ ಅದೇ ಥರ ಮಾತಾಡ್ತಾರೆ ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಒಬ್ಬೊಬ್ಬರು ಆ ಥರ ಇರ್ತಾರೆ ಅನ್ನೋದು ನನ್ನ ಅನಿಸಿಕೆ. ಈ ಥರ ಎಲ್ಲ ಯಾರಿಗೆ ಅನುಭವ ಆಗಿದೆ ಅವರು ಕಮೆಂಟ್ ಮಾಡಿ ತಿಳಿಸಿ. ಕಸ ಎಲ್ಲ ಗುಡಿಸ್ಬಿಟ್ಟು ಇವಾಗ ಬೆಡ್ಶೀಟ್ನೆಲ್ಲ ಚೇಂಜ್ ಮಾಡ್ಕೊತಾ ಇದ್ದೀನಿ. ನೆಲ ಒರೆಸೋದಕ್ಕೆ ಅಂತ ಒಂದು ಬಕೆಟಲ್ಲಿ ನೀರು, ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಮನೇಲಿ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಹೋಗಲಿ ಅಂತ ಈ ಥರ ಮಾಡ್ತಾ. ನೆಲ ಒರೆಸೋದು ಎಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ತಿಂಡಿನ ರೆಡಿ ಮಾಡ್ಕೊತಾ ಇದ್ದೀನಿ. ತಿಂಡಿಗೆ ಅಂತ ಅವಲಕ್ಕಿ ಒಗ್ಗರಣೆನ ಮಾಡ್ಕೊತಾ ಇರೋದು. ರೆಸಿಪಿ ಏನು ಹಾಕ್ತಾ ಇಲ್ಲ ಇದರದ್ದು. ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಅವಲಕ್ಕಿ ಒಗ್ಗರಣೆ ಹೇಗೆ ಮಾಡಬೇಕು ಅಂತ. ಯಾರಿಗಾದರೂ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ನಾನು ರೆಸಿಪಿನ ಶೇರ್ ಮಾಡ್ತೀನಿ. ಅವಲಕ್ಕಿ ಜೊತೆಗೆ ಕಲ್ಲಂಗಡಿ ಹಣ್ಣಿತ್ತು, ಸೊ ಅದನ್ನು ಕೂಡ ಇವಾಗ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ತಿನ್ನೋಣ ಅಂದ್ಕೊಂಡು ಕಟ್ ಮಾಡ್ಕೊತಾ ಇರ್ತೀನಿ. ಈಗ ಅದಕ್ಕೆ ಹುಡುಗ ಸ್ನಾನ ಮಾಡಿಸ್ಕೊಂಡು ಬಂದೆ. ಸ್ನಾನ ಮಾಡಿಸಿ ಡ್ರೆಸ್ ಎಲ್ಲ ಹಾಕ್ಬಿಟ್ಟು ಈಗ ತಲೆ ಬರ್ಸೋಣ ಅಂತ ತಲೆ ಬರೆಸ್ತಾ ಇದ್ದೀನಿ. ಅವನಿಗೆ ಕೂದಲು ತುಂಬ ಇರೋದ್ರಿಂದ ಬೇಗನೆ ಶೀತ ಆಗಿಬಿಡುತ್ತೆ. ಹಾಗಾಗಿ ತಲೆ ನೀಟಾಗಿ ಒರೆಸ್ಬೇಕು. ಅವನು ನಿಲ್ಲಲ್ಲ ತಲೆ ಒರೆಸ್ಕೊಳ್ಳೋಕ್ಕೆ. ನಾನು ಹಿಡಿದು ಒರೆಸ್ತಾ ಇರೋದು ನೋಡ್ತಾ ಇದ್ದೀರಲ್ವ ನೀವೇ. ಅವನಿಗೆ ಚೆನ್ನಾಗಿ ತಲೆ ಬರೆಸ್ಲಿಲ್ಲ ಅಂತಂದರೆ ಶೀತ ಶುರುವಾಗ್ಬಿಡತ್ತೆ, ಕೂದಲು ತುಂಬಾ ಇರೋದ್ರಿಂದ. ಹಾಗಾಗಿ ಒರೆಸ್ತಾ ಇದ್ದೀನಿ. ಪೂಜೆನೆಲ್ಲ ಮುಗಿಸ್ಕೊಂಡು ಬಂದು ಅದಾದಮೇಲೆ ಅವನಿಗೆ ತಿಂಡಿ ತಿನ್ನಿಸ್ಬಿಟ್ಟು ನಾನು ತಿಂಡಿ ತಿನ್ಕೊಂಡು ಅವನಿಗೀಗ ರೆಡಿ ಮಾಡ್ತಾ ಇದ್ದೀನಿ. ಅವನ ತಿಂಡಿಗೆ ಇವತ್ತು ರಾಗಿ ಸರಿನ ಮಾಡಿದ್ದೆ. ಅವಲಕ್ಕಿ ತುಂಬ ಗಟ್ಟಿ ಆಗಿಬಿಡತ್ತೆ, ಅದು ಜೀರ್ಣ ಆಗಲ್ಲ ಪಾಪುಗಳಿಗೆ ಅಂತ ಅದನ್ನು ಕೊಡೋದಿಲ್ಲ. ಹಾಗಾಗಿ ರಾಗಿ ಸರಿನ ತಿನ್ನಿಸ್ಬಿಟ್ಟು ಇದಾದಮೇಲೆ ರೆಡಿ ಮಾಡ್ತಾ ಇದ್ದೀನಿ.
ಇವಾಗ ಕೆಲವೊಂದನ್ನೆಲ್ಲ ಅರ್ಥ ಮಾಡಿಕೊಂಡು ಕೇಳಿಸ್ಕೊಂಡು ನಾವು ಮಾಡ್ದಂಗೆ ಹೇಳ್ಕೊಟ್ಟಂಗೆ ಮಾಡೋಕ್ಕೆ ಶುರು ಮಾಡಿದ್ದೇನೆ. ಹಾಗಾಗಿ ಹಾಯ್ ಮಾಡು ಅಂತ ಹೇಳ್ತಾ ಇದ್ದೆ, ಅದಕ್ಕೆ ಅಂತ ಕೇಳ್ಕೊಂಡ್ಬಿಟ್ಟು ಅದಾದ್ಮೇಲೆ ಹಾಯ್ ಮಾಡಿದ್ದು ಅವನು. ನೀವೇ ನೋಡ್ತಾ ಇದ್ದೀರಲ್ವಾ. ಇನ್ನೇನು ಬೇಸಿಗೆಗಾಲ ಶುರುವಾಗ್ತಿದೆ, ಮಧ್ಯಾಹ್ನದ್ದು ಸೆಕೆ ಅನ್ಸಕ್ಕೆನೆ ಶುರುವಾಗ್ಬಿಡತ್ತೆ. ಹಾಗಾಗಿ ತಣ್ಣಗೇನಾದರೂ ಕುಡಿಬೇಕು ಅಂತ ಅನ್ನಿಸ್ತು. ಮಜ್ಜಿಗೆ ಮಾಡ್ಕೊಂಡ್ಬಿಡೋಣ ಅಂದ್ಕೊಂಡು ಮಜ್ಜಿಗೆನ ಮಾಡಿಕೊಂಡು ಕುಡಿತಾ ಇರೋದಿದು. ಇದು ದೇಹಕ್ಕೂ ತಂಪು, ಕುಡಿಯೋದಕ್ಕೂ ಹಿತವಾಗಿರುತ್ತೆ. ಹಾಗಾಗಿ ಇದನ್ನೇ ಮಾಡ್ಕೊಂಡು ಕುಡಿಯೋಣ ಅನ್ಕೊಂಡು ಕುಡಿತಾ ಇದ್ದೀನಿ. ಗುಂಡ ಮಲ್ಕೊಂಡ, ಅವನನ್ನ ಮಲಗಿಸ್ಬಂದಾದ್ಮೇಲೆ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆಗೆ ಟೊಮೊಟೊ ಬಾತನ್ನ ಮಾಡ್ಕೊಂಡ್ಬಿಡೋಣ ಅನ್ಕೊಂಡೆ. ಟೊಮೊಟೊನು ತುಂಬಾ ಇತ್ತು, ಹಾಗಾಗಿ ನಮ್ಮಿಬ್ಬರಿಗೆ ಅಂತಂದರೆ 4 ಟೊಮೊಟೊ ಆದರೆ ಸಾಕಾಗತ್ತೆ. ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಏನನ್ನೂ ಸೇರಿಸ್ತಾ ಇಲ್ಲ. ಹಾಗೆ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ನೋಡೋಣ. ಎದ್ಬಿಟ್ಟು ಹೇಗೆ ಕೋಪ ಮಾಡ್ಕೊಂಡು ಮೂಲೆಯಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ ನೋಡಿ. ಬೇಗ ಕರ್ಕೊಳ್ಳಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾನೆ. ಆದರೆ ಒಂದು ಸ್ವಲ್ಪ ಕರೆದ ತಕ್ಷಣ ಬಂದ್ಬಿಡ್ತಾನೆ. ಜಾಸ್ತಿ ಹೊತ್ತು ಕೋಪ ಇರಲ್ಲ ಇವನಿಗೆ. ಅವನು ಎದ್ದೇಳೋ ಅಷ್ಟರಲ್ಲೇ ಟೊಮೊಟೊ ಬಾತಿಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೆ. ಮಸಾಲೆಗೆ ಒಂದು ಜಾರಿಗೆ ಚಕ್ಕೆ, ಸ್ವಲ್ಪ ಲವಂಗ, ಹಾಗೆ ಒಣಮೆಣಸಿನ್ಕಾಯಿ, ಆಮೇಲೆ ಕೊಬ್ಬರಿ ತುರಿನ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ಒಗ್ಗರಣೆಗೆ ಅಂತ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ಕೊತಾ ಇರೋದು. ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ರುಬ್ಬಿರುವಂತಹ ಮಸಾಲೆನೆಲ್ಲ ಹಾಕ್ಕೊಂಡು ಅದಾದಮೇಲೆ ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಅದಾದಮೇಲೆ ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಅದಕ್ಕೆ ನೀರು ಸೇರಿಸ್ಕೊಂಡು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ರೆ ಆಗೋಯ್ತು. ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನು. ಗುಂಡು ಏನಾದರೂ ಎದ್ದಿದ್ದ ಅಥವಾ ನನ್ನ ಜೊತೆಗೆ ಇದ್ದ ಅಂತಂದರೆ ನಾನು ಅಡುಗೆ ಮನೇಲಿ ಏನೇ ಕೆಲಸ ಮಾಡ್ತಾ ಇರಲಿ ಅಥವಾ ಅಡುಗೆ ಮಾಡ್ತಾ ಇರಲಿ ಆವಾಗ ಎತ್ಕೊಂಡು ಮಾಡು ಅಂತ ಕೈ ತೋರಿಸ್ತಾ ಇರ್ತಾನೆ. ಎತ್ಕೋ ಅನ್ನೋ ಥರ ಎತ್ಕೋ ಅಂತಾನು ಹೇಳ್ತಾನೆ. ಇವಾಗ ಏನೇ ಮಾಡಿದ್ರು ಎಲ್ಲಾನು ನೀಟಾಗಿ ಅಬ್ಸರ್ವ್ ಮಾಡಿಬಿಟ್ಟು ನೋಡ್ತಾ ಇರ್ತಾನೆ. ಹಾಗಾಗಿ ಎತ್ಕೊ ಅನ್ನೋದನ್ನ ಮಾಡ್ತಾನೆ. ನಾವು ಕೂಡ ಏನಾದರೂ ಮಾಡ್ತಾ ಇದ್ರೆ ಎತ್ಕೊಂಡು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಅದಾದಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಇವನ ಜೊತೆ ಆಟ ಆಡೋಕ್ಕೆ ಅಂತ ಮತ್ತೆ ಬಂದೆ. ನೋಡ್ತಾ ಇದ್ದಿರಲ್ಲ ಯಾವ ಥರ ಆಟ ಆಡ್ತಾನೆ ನನ್ನ ಜೊತೆಗೆ ಅಂತ. ಅದಾದಮೇಲೆ ಕುಕ್ಕರ್ ಸಿಟಿ ಆಯಿತು. ಟೊಮೊಟೊ ಬಾತ್ ಚೆನ್ನಾಗಿ ರೆಡಿ ಆಗಿದೆ. ನೋಡ್ತಾ ಇದ್ದೀರಲ್ಲ ಯಾವ ಥರ ರೆಡಿ ಆಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಊಟ ಸಮಯ ಆಗಿದ್ದರಿಂದ ನಮ್ಮ ಮನೆಯವರು ಕೂಡ ಬಂದರು. ಹಾಗಾಗಿ ಅವ್ರಿಗೆ ಟೊಮೊಟೊ ಬಾತನ್ನು ಮೊಸರು ಜೊತೆಗೆ ಹಾಕ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಮೊಸರು ಜೊತೆಗೆ ತಿನ್ನೋದಕ್ಕೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಫ್ರೆಂಡ್ಸ್ಗೆ ಹಾಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.